ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾವಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಹೇಳಿ ಇವತ್ತು ಮಾವು ಬೆಳೆಗಾರರ ಸಂಘ ಕೋಲಾರ ಜಿಲ್ಲಾ ಬಂದ್ಗೆ ಕರೆ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಮುಂಜಾನೆಯಿಂದನೇ ತಾಲೂಕಿನಾದ್ಯಂತ ಹೋರಾಟಗಳು ನಡೀತಾ ಇದೆ. ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಈಗಾಗಲೇ ಶ್ರೀನಿವಾಸಪುರ ಸಂಪೂರ್ಣವಾಗಿ ಬಂದ್ ಆಗಿದೆ. ಜೊತೆಗೆ ಕೋಲಾರದಲ್ಲೂ ಕೂಡ ಮಾವನ್ನ ರಸ್ತೆಗೆ ಸುರಿದು ಹೋರಾಟವನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಮಾವಿನ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿಗೆ ಕೇವಲ ಒಂದು ಟನ್ಗೆ 3,000 ರಿಂದ 4,000 ರೂಪಾಯಿ ಬೆಲೆ ಇದೆ. ಆದ್ರೆ ಇದು ರೈತರಿಗೆ ತೀವ್ರ ನಷ್ಟ ಆಗತ್ತೆ. ಆದ್ರೆ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು. ಒಂದು ಟನ್ಗೆ ಕನಿಷ್ಠ 8,000 ರಿಂದ 10,000 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಈಗಾಗಲೇ ಆಂಧ್ರದಲ್ಲಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಂದ್ ಮಾಡೋ ಮೂಲಕ ಒಂದು ಹೋರಾಟವನ್ನ ಮಾಡಲಾಗ್ತಾ ಇದೆ. ಒಂದು ಮಾವು ಬೆಳೆಗಾರರ ಸಂಘ ಈ ಒಂದು ಕೋಲಾರ ಜಿಲ್ಲಾ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಏನೆಲ್ಲ ಬೇಡಿಕೆಗಳಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಜನ ಹೋರಾಟಗಾರರು ಇದ್ದಾರೆ. ಅವನ್ನ ನಾನು ಮಾತಾಡಿಸ್ತೀನಿ. ಸರ್, ಇವತ್ತು ಏನೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ? ನೋಡಿ, ಇದು ಮಾವಿನ ನಗರಿ ಕೋಲಾರ ಜಿಲ್ಲೆ ಇಡೀ ವಿಶ್ವಕ್ಕೆ ಮಾವು ಸರಬರಾಜು ಮಾಡ್ತಕ್ಕಂಥ ಮತ್ತೆ ರೈತರು ವರ್ಷ ಪೂರ್ತಿ ಬೆಳೆ ಮಾಡಿ ಅದಕ್ಕಾಗಿ ನಾವು ನಿರೀಕ್ಷೆ ಮಾಡ್ತಕ್ಕಂಥ ಒಂದು ಇದು ಫಸಲು ಇವತ್ತು ಕೊನೆ ಪಕ್ಷ ಕಟಾವು ಮಾಡಿ ಮಾರ್ಕೆಟ್ ತರತಕ್ಕಂಥ ಕೂಲಿ ಕೂಡ ಬರುವಂತ ಸಂದರ್ಭದಲ್ಲಿ ಕಳೆ ಬಾರಿ ಕೇಂದ್ರ ಸರ್ಕಾರ ಕೇವಲ ನಮ್ಮ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷದಿಂದ 4 ಕೋಟಿ ರೂಪಾಯಿ ಬೆಲೆ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪ್ರಸ್ತಾವನೆ ಮಾಡಿದ್ರು ಕೂಡ ಸರ್ಕಾರ ಇವತ್ತು ಕ್ರಮ ಜರುಗಿಸಿಲ್ಲ. ಹಾಗಾಗಿ ಏನು ಕೆಜಿಗೆ 18 ರೂಪಾಯಿಯಷ್ಟು ವ್ಯಯ ಆಗ್ತದೆ ಅದು ಬೆಳೆ ಮಾಡ್ಲಿಕ್ಕೆ. ಇವತ್ತು ಕನಿಷ್ಠ ಪಕ್ಷ 10 ರೂಪಾಯಿ ನೀಡುವಂತದ್ದಾಗಬೇಕು ಅಂತ ಹೇಳಿ ನಮ್ಮ ಒಂದು ಬೇಡಿಕೆ ಆಗಿದೆ. ಇವತ್ತು ಕಳೆದ 1-2 ತಿಂಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೂ ಸಹ ಕ್ರಮ ಜರುಗಿಸಿಲ್ಲ. ಇವತ್ತೆಲ್ಲ ಅರ್ಧಕರ ತೋಟದಲ್ಲಿ ಬಿಟ್ಬಿಟ್ಟಿದ್ದಾರೆ. ರೈತರು ಬೀಜ ಬರುವಂತದ್ದಾಗಿದೆ. ನೀವೆಲ್ಲ ನೋಡಿರ್ಬೇಕು. ಒಳ್ಳೆ ಫಲವತ್ತಾದ ಹಣ್ಣು ಫಲವತ್ತಾದಂತ ಹಣ್ಣು ಕಳೆದ 7-8 ವರ್ಷದಿಂದ 30 ರಿಂದ 40 ರೂಪಾಯಿ ಕೆಜಿ ಇದ್ದಂತ ಹಣ್ಣು ಇವತ್ತು ಬೀದಿಗೆ ಸಿಗುವಂತದ್ದಾಗಿದೆ. ಇದರಿಂದ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ವಿ. ಏನು ಇವತ್ತು ಜಿಲ್ಲಾದ್ಯಂತ ಮಾಡಿದ್ವಿ. ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ನೋಡಿಸ್ಕೊಂಡಿದ್ವಿ. ನಮ್ಮೆಲ್ಲ ಜೆಡಿಎಸ್ ಪಕ್ಷ ಮತ್ತು ರೈತ ಸಂಘಟನೆಗಳು ಒಗ್ಗಟ್ಟಿ ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಇದಿಷ್ಟು ಮುಖಂಡರ ಮಾತು. ಸರ್ಕಾರ ಈ ಕೂಡಲೇ ಮಾವಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡೋ ಮೂಲಕ ರೈತರ ನಿಲುವಿಗೆ ನಿಲ್ಬೇಕು ಅನ್ನುವಂಥದ್ದು ರೈತರ ಆಗ್ರಹ ಆಗಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.